ನಿನ್ನೆಯಷ್ಟೇ ನಡೆದ ಮೇಲ್ಮನೆ ಚುನಾವಣೆಯಲ್ಲಿ ಈ ಅಡ್ಡ ಮತದಾನದ ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ಈಗ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಆರ್ ಅಶೋಕ್ಗೆ ತುರ್ತು ಬುಲಾವನ್ನ ನೀಡಿದೆ ದೆಹಲಿಗೆ ಬರುವಂತೆ. ಮೇಲ್ಮನೆ ಚುನಾವಣೆಯಲ್ಲಿ ಬಿಜೆಪಿಯ ಕೆಲ ಶಾಸಕರಿಂದ ಅಡ್ಡ ಮತದಾನದ ವಿಚಾರ ಪಕ್ಷದ ಬೆಳವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಹಾಗಾಗಿ ವಿಪಕ್ಷ ನಾಯಕ ಅಶೋಕ್ ಮತ್ತು ವಿಜಯೇಂದ್ರಗೆ ತುರ್ತು ಬುಲಾವನ್ನ ನೀಡಲಾಗಿದೆ. ಜೂನ್ 23ನೇ ತಾರೀಕು ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ವಿಶ್ವಾಸದ್ರೋಹಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲಿದೆ ಹೈಕಮಾಂಡ್. ವಿಜಯೇಂದ್ರ ಅಶೋಕ್ ಜೊತೆ ಚರ್ಚೆ ಬಳಿಕ ಶಿಸ್ತು ಕ್ರಮದ ಸಾಧ್ಯತೆ. ಬಟ್ ಯಾರು ಅಡ್ಡ ಮತದಾನ ಮಾಡಿರೋದು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಈಗ ಬಿಜೆಪಿಯಲ್ಲಿ ಒಂದು ಸಿ.ಟಿ. ರವಿ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಎನ್ ಮಹೇಶ್ ಮತ್ತು ಮಹೇಶ್ ತೆಂಗಿನಕಾಯಿ ಕೂಡ ಇದ್ದಾರೆ. ಅವರು ರಿಪೋರ್ಟ್ ಕೊಡಬೇಕು 25ನೇ ತಾರೀಕು ಒಳಗೆ. ಅಷ್ಟರಲ್ಲೇನಾದರೂ ಅಂದರೆ 23ಕ್ಕೆ ಬರಕ್ಕೆ ಹೇಳಿದ್ದಾರೆ. ಅಷ್ಟರಲ್ಲೇ ಯಾರು ಅಂತ ಗೊತ್ತಾದರೆ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೋತಾರೆ. ಯಾಕೆಂದರೆ ಇದು ತುಂಬ ಗಂಭೀರವಾದ ಪಕ್ಷದ್ರೋಹದ ಕೆಲಸ. ಒಂದು ಸಾರ್ತಿ ವಿಪ್ ಜಾರಿ ಆದ ಮೇಲೆ ಆಯಾ ಪಕ್ಷದಿಂದ ಗೆದ್ದಿರುವಂತಹ ಶಾಸಕರು ಪಕ್ಷ ಹೇಳಿದವರಿಗೆ ವೋಟ್ ಹಾಕಬೇಕು ನಿಯಮದ ಪ್ರಕಾರ. ಇಲ್ಲ ಅಂತಂದರೆ ಏನು ಕ್ರಮ ಬೇಕಾದ್ರೂ ತಗೋಬೋದು, ಉಚ್ಚಾಟನೆ ಮಾಡ್ಬೋದು ಪಕ್ಷದಿಂದ. ಹಾಗಾಗಿ ಈಗ ಸದ್ಯಕ್ಕೆ ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ತುರ್ತು ಬುಲಾವನ್ನು ಪಕ್ಷ ನೀಡಿದೆ. ಐ ಥಿಂಕ್ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರೇ ಮಾತಾಡ್ತಾರೆ ಅಂತ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಇಂಥ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಯಾವುದೇ ಪಕ್ಷ ಆದರೂ ಕೂಡ ಸಹಿಸಲ್ಲ. ಕಾಂಗ್ರೆಸ್ ಅವರೇನೋ ಆಡಳಿತ ಪಕ್ಷದವರು, ಹಾಗಾಗಿ ಅವರಿಗೆ ಕ್ರಾಸ್ ವೋಟಿಂಗ್ ಪ್ರಾಬ್ಲಮ್ ಆಗಲಿಲ್ಲ. ಬಟ್ JDS ಮತ್ತು BJPನಲ್ಲಿ ಹಾಗಲ್ಲ. ವಿರೋಧ ಪಕ್ಷದವರು ಯಾರು ಈ ಥರ ಕ್ರಾಸ್ ವೋಟ್ ಮಾಡಿದ್ದಾರೆ, ಅಡ್ಡ ಮತದಾನ ಮಾಡಿದವ್ರನ್ನ ಪತ್ತೆ ಹಚ್ಚಬೇಕು. ಈಗಿರುವ ಮಾಹಿತಿಯ ಪ್ರಕಾರ 3 ಜನ ಅಡ್ಡ ಮತದಾನ ಮಾಡಿದ್ದಾರೆ ಬಿಜೆಪಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಅಡ್ಡ ಮತದಾನ ಮಾಡಿದವರು ಯಾರು ಅಂತಕ್ಕಂಥದ್ದೇ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಇವರೆಲ್ಲ ವಿಜಯೇಂದ್ರ ಮತ್ತು ಅಶೋಕ್ ದೆಹಲಿಗೆ ಹೋಗೋದ್ರೊಳಗಡೆ ಅದು ಯಾರು ಏನು ಅಂತ ಗೊತ್ತಾಗುತ್ತಾ? ಗೊತ್ತಾದರೆ ಪಕ್ಷ ತೆಗೆದುಕೊಳ್ಳಬಹುದಾದ ಕ್ರಮ ಏನು ಅಂತ? ಅರವಿಂದ್, ಈಗಾಗಲೇ ಪ್ರಾಥಮಿಕವಾಗಿ ಒಂದು ಅನುಮಾನದಲ್ಲಿದ್ದಾರೆ ಬಿಜೆಪಿ ನಾಯಕರುಗಳು ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ. ಈಗ ಬಿಜೆಪಿ ಅವರು ಹೇಳುವ ಪ್ರಕಾರ ನಮ್ಮ ಶಾಸಕರು 3 ಜನ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ 3 ಜನ ಯಾರು ಅನ್ನುವಂಥದ್ದು ಒಂದು ಅನುಮಾನ ಈಗ ಸದ್ಯಕ್ಕಿದೆ. ಆ ಹಿನ್ನೆಲೆಯಲ್ಲೇ ಸಿ.ಟಿ. ರವಿ ನೇತೃತ್ವದಲ್ಲಿ ಪತ್ತೆ ಮಾಡೋದಕ್ಕೆ ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಇನ್ನೊಂದು 2-3 ದಿನಗಳಲ್ಲಿ ಅವರು ಬಹುತೇಕ ವರದಿ ಕೊಡೋ ಸಾಧ್ಯತೆ ಇದೆ. ಅವ್ರಿಗೆ ಜೂನ್ 25ನೇ ತಾರೀಕುವರೆಗೂ ವರದಿ ಕೊಡಿ ಅನ್ನುವಂತಹ ಗಡುವು ಕೊಟ್ಟಿದ್ದಾರೆ. ಆದರೆ ಆದಷ್ಟು ಬೇಗ ಕೊಡಿ ಅನ್ನುವಂತಹ ಸೂಚನೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಯಾರ ಮೇಲೆಲ್ಲ ಅನುಮಾನ ಇದೆ ಅವ್ರ ಬಗ್ಗೆಯೂ ಕೂಡ ಅವರ ಚಲನವಲನ, ಅವ್ರಿಗೆ ಯಾವೆಲ್ಲ ಕರೆಗಳು ಬಂದಿದ್ದಾವೆ, ಆ ಸಂದರ್ಭದಲ್ಲಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಈ ಒಂದು 15 ದಿನಗಳಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕರಾರುವಕ್ಕಾದಂಥ ಒಂದು ವರದಿಯನ್ನು ಕೊಡ್ತಾರೆ. ಈ ಮಧ್ಯೆ ಹೈಕಮಾಂಡ್ನಿಂದ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ಬುಲಾವ್ ಬಂದಿರುವಂಥದ್ದು ಜೂನ್ 23ನೇ ತಾರೀಕು ದೆಹಲಿಗೆ ಬನ್ನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹೈಕಮಾಂಡ್ನಿಂದ ಬಂದಿದೆ. ಆ ಹಿನ್ನೆಲೆಯಲ್ಲೇ ಇವರಿಬ್ಬರು ಕೂಡ ದೆಹಲಿಗೆ ಹೋಗಲೇಬೇಕಾಗುತ್ತೆ. ಹೈಕಮಾಂಡ್ಗೆ ಎಲ್ಲ ವಿವರವನ್ನು ಕೂಡ ಕೊಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಈಗ ಪಕ್ಷದ ಮುಂಚೂಣಿಯಲ್ಲಿರುವಂಥ ನಾಯಕರೇ ಒಂದು ರೀತಿಯಲ್ಲಿ ಜವಾಬ್ದಾರಿ ಹೊತ್ಕೋಬೇಕು ಅಡ್ಡ ಮತದಾನಕ್ಕೆ. ಯಾಕೆಂದರೆ ಇವರು ಸರಿಯಾಗಿ ತಮ್ಮ ಶಾಸಕರನ್ನ ಹಿಡಿದುಕೊಳ್ಳಲಿಲ್ಲ, ತಮ್ಮ ಶಾಸಕರ ಮೇಲೆ ನಿಗಾ ಇಡಲಿಲ್ಲ, ಅವ್ರನ್ನ ಫಾಲೋ ಮಾಡಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ನ ಬೇರೆ ಬೇರೆ ಕಡೆಯಿಂದ ಅವ್ರನ್ನ ಸೆಳೆಯುವಂತಹ ಪ್ರಯತ್ನಗಳು ಬರ್ತಾ ಇದ್ವು. ಅದನ್ನ ಕಡೆಯಿಂದ ಕೂಡ ಗಮನ ಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಪ್ಪಿತಸ್ಥರ ಸ್ಥಾನದಲ್ಲಿ ಮುಂಚೂಣಿ ನಾಯಕರೇ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರನ್ನ ಕರೆಸಿ ಒಂದು ಸ್ಪಷ್ಟೀಕರಣವನ್ನು ಹೈಕಮಾಂಡ್ ಪಡ್ಕೊಳ್ಳುತ್ತೆ. ಅನಂತರ ಸಿ.ಟಿ. ರವಿ ಅವರು ವರದಿ ಕೊಟ್ಟ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಅಡ್ಡ ಮತದಾನ ಮಾಡಿದ್ದಾರೆ, ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೋಬೇಕು ಅಂತ. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಬಿರುಸಿನ ಚಟುವಟಿಕೆ ಶುರುವಾಗಿರುವಂಥದ್ದು. ದೆಹಲಿಗೂ ಕೂಡ ಇವರು ಹೋಗ್ತಾ ಇರುವಂಥ ಕುತೂಹಲ. ಹೈಕಮಾಂಡ್ ಇದರ ಹೊರತಾಗಿ ಬೇರೆ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ, ಎಚ್ಚರಿಕೆ ಕೊಡುತ್ತಾ ಕಾದೊಡಬೇಕಾಗಿದೆ. ಅರವಿಂದ್, ಇವಾಗ ಅಂದರೆ ಪಕ್ಷಕ್ಕೆ ಒಂದು ಅಂದಾಜಿರುತ್ತೆ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು, ಅದು ಕನ್ಫರ್ಮ್ ಆಗಬೇಕು ಅಷ್ಟೇ.